ಗ್ರಾಮೀಣ ಭಾಗದ ಪ್ರತಿಯೊಬ್ಬ ನಾಗರಿಕರಿಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಹಿನ್ನೆಲೆಯಲ್ಲಿ ಜಲಗಾರರಿಗೆ ತರಬೇತಿ ಕಾರ್ಯಾಗಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಗ್ರಾಮಸ್ಥರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರವಿಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿಯ ಅಡಿಯಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ನೀರಿನ ಗುಣಮಟ್ಟ ಪರೀಕ್ಷಾ ತರಬೇತಿ ಕಾರ್ಯಾಗಾರವನ್ನು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ನೀರಿನ ಗುಣಮಟ್ಟ ಪ್ರಯೋಗ ಮಾಡುವ ತರಬೇತಿಯನ್ನು ಪಡೆದಿರುವ ಸಂಪನ್ಮೂಲ ಅಧಿಕಾರಿಗಳಾದ ಸುಮಾ ಮತ್ತು ಮಂಜುನಾಥ್ರವರು ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಜಲಗಾರರಿಗೆ ತರಬೇತಿಯನ್ನು ನೀಡಿ ಪ್ರತಿ ತಿಂಗಳು ಕೂಡ ಕೊಳವೆ ಬಾವಿ, ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಪಂಪ್ ಸೆಟ್ಗಳು ಮತ್ತು ದೇವಾಲಯ, ಶಾಲೆಯ ಆವರಣದಲ್ಲಿರುವ ನೀರಿನ ಗುಣಮಟ್ಟ ಸಾಂದ್ರತೆಯನ್ನು ಪರೀಕ್ಷೆ ಮಾಡಿ ಪ್ರಯೋಗಾಲಯಕ್ಕೆ ವರದಿಯನ್ನು ಒಪ್ಪಿಸಿ ನಂತರ ನೀರು ಅಶುದ್ಧವಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು ಕೂಡ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನಿಟ್ಟುಕೊಂಡು ಜಲಗಾರರಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಟೋಟಲ್ 5 ನಿಮಿಷದಿಂದ ಬಿಡಬೇಕಾಗುತ್ತೆ. 5 ನಿಮಿಷ ಆಲ್ರೆಡಿ ಆಗಿರುತ್ತೆ. ಸೊ ಬಂದಿರೋ ಟೆಸ್ಟ್ನ ಕಾರ್ಡ್ 1ನಲ್ಲಿ ನಾವು ನೋಡ್ಕೊಳ್ಬೇಕು. ಇಲ್ಲಿ ಕಾರ್ಡ್ 1 ಉದಾಹರಣೆಗೆ ಈಗ ವಾಟರ್ ಮ್ಯಾನ್ಗಳು ತಿಂಗಳಿಗೆ ಒಂದ್ಸರಿ ನೀರನ್ನ ಅವರು ಟೆಸ್ಟ್ ಮಾಡಬೇಕಾಗುತ್ತೆ. ಕಾರಣ ಏನು, ಇಡೀ ಗ್ರಾಮದ ಆರೋಗ್ಯದ ತುಂಬಾ ಮುಖ್ಯ. ಹಾಗಾಗಿ ಜಸ್ಟ್ ಇವರು ವಾಟರ್ ಬಿಡೋದು ಮಾತ್ರ ಇವ್ರ ಕರ್ತವ್ಯ ಅಲ್ಲ, ಇಡೀ ಗ್ರಾಮದ ಜನತೆಯ ಆರೋಗ್ಯ ಮುಖ್ಯ ಆಗಿರೋದ್ರಿಂದ ತಿಂಗಳಿಗೆ ಒಂದ್ಸರಿ ಈ ಥರ ಬಂದರೆ ಟೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ. ಟೆಸ್ಟ್ ಯಾರು ಹೇಳ್ಕೊಡ್ಬೇಕು? ಟ್ರೈನ್ ಆಗಿರೋರು ಹೇಳ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಟ್ರೈನ್ ಆಗಿದ್ದೀವಿ, ಇವ್ರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಬ್ಬರು ಯಾಕೋ ಒಬ್ಬರು ಗೊತ್ತಿದ್ರೆ ಸಾಲದು, ಪ್ರತಿಯೊಬ್ಬರು ಗೊತ್ತಿದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸ್ವತಃ ಅವರೇ ಕರೆಸಿ ವಾಟರ್ ಮ್ಯಾನ್ಗಳನ್ನ ಒಂದು ಹಳ್ಳಿಲಿ 6 ಪ್ಲೇಸಲ್ಲಿ ತರಬೇಕು. ಉದಾಹರಣೆಗೆ ಶಾಲೆ, ಅಂಗನವಾಡಿ, ಮತ್ತೆ ಆಸ್ಪತ್ರೆ, ದೇವಸ್ಥಾನ, ಮತ್ತೆ ಬೀದಿ ಬದಿಯ ನೀರು, ಈ ರೀತಿ 6 ಸ್ಥಳಗಳಲ್ಲಿ ಮಿನಿಮಮ್ ವಾಟರ್ ಟೆಸ್ಟ್ನ ತರಲೇಬೇಕು. ಅದನ್ನ ತಂದಿರುವಂಥದ್ದನ್ನ 6 ಹಳ್ಳಿಗಳಿಗೂ ಕೂಡ ಟೆಸ್ಟ್ ಮಾಡ್ತೀವಿ. ಅದರದಂತಹ ರೇಂಜ್ ಇರುತ್ತೆ. ಆ ರೇಂಜಲ್ಲಿ ಕಲರ್ ಎಲ್ಲ ಮ್ಯಾಚ್ ಆಗ್ತಿದ್ರೆ ನಾರ್ಮಲ್ ಇದೆ ಅಂತ. ಇನ್ ಕೇಸ್ ಆ ಕಲರ್ ಮ್ಯಾಚ್ ಆಗ್ತಿಲ್ಲ, ಏನೋ ರಿಸಲ್ಟ್ ಬರ್ತಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಟೆಸ್ಟ್ ಮಾಡ್ಕೊಬೇಕು, ರೀಟೆಸ್ಟ್. ಅದರಲ್ಲೂ ಗೊತ್ತಾಗಿಲ್ಲ ಅಂದಾಗ ಸಂಬಂಧಪಟ್ಟ ಒಬ್ಬ ಅಧಿಕಾರಿಗಳಿರ್ತಾರೆ, ಅಂಥವ್ರಿಗೆ ತಿಳಿಸಿದ್ರೆ ಅವರು ಜಿಲ್ಲಾ ಪಂಚಾಯತಿಗೆ ಕಳಿಸ್ತಾರೆ. ಅಲ್ಲಿ ಲ್ಯಾಬ್ ಹೋದಾಗ ಏನಾದ್ರು ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ, ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ಅದನ್ನ ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಅವ್ರದ್ದು ಚೀಟಿನ ಬರೆದು ಸ್ಟಾಪ್ ಮಾಡಿಸ್ತಾರೆ. ಲೇಟರ್ ಏನಾದ್ರು ಪ್ರೊಸೀಜರ್ ಇರುತ್ತೆ ಅದು ಮುಂದುವರಿಸ್ಕೊಳ್ತಾರೆ ಆ ಥರ. ಸೊ ಇದು ಬೇಸಿಕ್ ಫಸ್ಟ್ ಲೆವೆಲ್ ಟ್ರೈನಿಂಗ್. ನಮ್ದು HRD ಪೋಸ್ಟ್ ನಮ್ಮದು ಮಾನವ ಸಂಪನ್ಮೂಲ ರಾಜೇಶ್ ಅಲ್ವಾ? ರಾಜೇಶ್ ಮೇಡಮ್, ನಿಮ್ಮ ಹೆಸರು? ಸುಮಾ ಅಂತ ಸರ್. ನಿಮ್ಮದು ಪೋಸ್ಟು? ಸರಿ ಸರ್.